ಪ್ರಹ್ಲಾದ್ ಜೋಶಿ ವಿರುದ್ಧ ಧಿಕ್ಕಾರ ಕೂಗಿದ 200ಕ್ಕೂ ಹೆಚ್ಚು ಸ್ವಾಮೀಜಿಗಳು. ಹುಬ್ಬಳ್ಳಿ ಇಲ್ಲಿಯ ವಿದ್ಯಾನಗರದಲ್ಲಿರುವ ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಫಕ್ಕೀರೇಶ್ವರ ದಿಂಗಾಲೇಶ್ವರ ಶ್ರೀಗಳ ನೇತೃತ್ವದಲ್ಲಿ ನಡೆಯುತ್ತಿದ್ದ ಸ್ವಾಮೀಜಿಗಳಿಗೆ ಅಡ್ಡಿಪಡಿಸಿದ ಘಟನೆ ನಡೆದಿದೆ. ಚುನಾವಣಾ ನೀತಿ ಸಂಹಿತೆ ಜಾರಿ ಇರುವಾಗ ಸಭೆ ನಡೆಸಲು ಪರವಾನಗಿ ಅಗತ್ಯ. ಇದು ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ ಎಂದು ವಿದ್ಯಾನಗರ ಪೊಲೀಸ್ ಇನ್ಸ್ಪೆಕ್ಟರ್ ಸಭೆ ಮಾಡದಂತೆ ಹೇಳಿದ್ದಾರೆ. ನಾವು ನಾಡಿನ ಸ್ವಾಮೀಜಿಗಳ ಧಾರ್ಮಿಕ ಸಭೆ ನಡೆಸುತ್ತಿದ್ದೇವೆ. ಧಾರ್ಮಿಕ ಸಭೆ ನಡೆಸಲು ಅನುಮತಿ ಅವಶ್ಯಕತೆ ಇದೆಯಾ ಎಂದು ದಿಂಗಾಲೇಶ್ವರ ಶ್ರೀಗಳು ಅಪೇಕ್ಷೆ ಮಾಡಿದರು. ಇಷ್ಟಕ್ಕೆ ಸುಮ್ಮನಾಗದ ಅಧಿಕಾರಿಗಳು ಕಡೆಗೂ ಸ್ವಾಮೀಜಿಗಳು ನಡೆಸುತ್ತಿದ್ದ ಸಭೆ ಬಂದ್ ಮಾಡಿಸಿದರು. ಇದರಿಂದ ಆಕ್ರೋಶಗೊಂಡ ಸ್ವಾಮೀಜಿಗಳು ದಿಂಗಾಲೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಪ್ರಹ್ಲಾದ್ ಜೋಶಿ ವಿರುದ್ಧ ಧಿಕ್ಕಾರ ಕೂಗಿ ವಿದ್ಯಾನಗರ ಇನ್ಸ್ಪೆಕ್ಟರ್ ಅಮಾನತು ಮಾಡುವಂತೆ ಆಗ್ರಹಿಸಿದರು. ಸ್ವಾಮೀಜಿಗಳ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಮಧ್ಯ ಪ್ರವೇಶಿಸಿದ ಡಿಸಿಪಿ ರಾಜೀವ್ ಪರಿಸ್ಥಿತಿ ತಿಳಿಗೊಳಿಸಿ ನಡೆದ ಘಟನೆಗೆ ವಿಷಾದ ವ್ಯಕ್ತಪಡಿಸಿದರು. ನ್ಯೂಸ್ 43 ಇಂಡಿಯಾ, ಧಾರವಾಡ. ನಾಳೆ ಬೆಳಗ್ಗೆ 10 ಗಂಟೆಗೆ ಕೊಡ್ತೀವಿ ಅಂತಂದ್ರೆ ಇವತ್ತು 10 ಗಂಟೆ 11:30 ತನಕನೂ ಯಾಕೆ ಕೊಡಲಿಲ್ಲ? ಮತ್ತು ಚುನಾವಣಾ ಆಯೋಗದವರು ಮತ್ತು ಪೊಲೀಸ್ ಇಲಾಖೆಯವರು ಬಂದು ನಮ್ಮ ಮಠಾಧಿಪತಿಗಳ ಯಾಕೆ ತೊಂದರೆ ಕೊಟ್ಟರು ಅನ್ನುವಂಥದ್ದನ್ನು ಕೇಳಲಿಕ್ಕೆ ನಾವು ಬಂದಿದ್ದೀವಿ. ಅದಕ್ಕೆ ಈ ಸಂದರ್ಭದೊಳಗೆ ನಮಗೆ ತೊಂದರೆ ಮಾಡಿರ್ತಕ್ಕಂಥದ್ದು ಕಾರಣ ಏನು ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ನೀವು ಪರ್ಮಿಷನ್ ತಗೊಂಡ್ರೆ ಮಾತ್ರ ನಿಮ್ಗೆ ಐದೇ ತೋರ್ಸಂಗಾರೆ ನಮ್ಮ ಪರ್ಮಿಷನ್ ಇಂದ ನನಗೆ ಅಲ್ಲಿ ಹೋಗಿರಕ್ಕೆ ಹತ್ತೈತೆ ಅಂತ ರೂಟ್ ತೊಗೊಂಡು ಮೇಲಧಿಕಾರಿಗೆ ಜವಾಬ್ದಾರಿ ಮಾಡಿದಂಥ ಆದೇಶ ಕಾಪಿಯನ್ನು ನೀವು ತೊಂಬರಿ ನಾವು ನಿಮ್ಮ ಮೇಲಧಿಕಾರಿಗಳು ಜೈ ಜವಾನ್ ಜೈ ಜವಾನ್ ರಾಜ್ಯಕ್ಕಾಗಿ ಹೋರಾಟ